ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದರೆ JDS ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಮ್ ಪಾರ್ಕಲ್ಲೇ ಹೋರಾಟ ಮಾಡಿದರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನು ಅವ್ರು ಮಾಡ್ಬೋದು, ನಮ್ಮದು ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂಥದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನು ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೆಯದಲ್ಲ. ಈಗಾಗಲೇ ಅವರು ಒಂದಲ್ಲ 10 ಹೋರಾಟಗಳನ್ನು ಮಾಡಿದ್ದಾರೆ. ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 10 ಹೋರಾಟಗಳನ್ನು ಮಾಡಿದ್ದೀರಿ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ. ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗಿದೆ, ಮುಂದೆ ಬರುವಂಥ ಚುನಾವಣೆಗಳು ಒಂದೇ ಆಗಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ವಿಧಾನಸಭೆ ನಡೆಯೋಕ್ಕೆ ಮುಂಚೆನೇ ಒಂದು 5-6 ದಿನ ಮುಂಚೆನೇ ನಾವೆಬ್ಬರು ಸಭೆಗಳನ್ನು ಮಾಡಿ ಅದಕ್ಕೆ ಕುಮಾರಸ್ವಾಮಿಯವರು ಬಂದು ಮಾತಾಡಿದ್ದಾರೆ. ನಾವೆಲ್ಲ ಹೊಂದಾಣಿಕೆಯಿಂದ ಹೋಗ್ತೀವಿ. ಹೋರಾಟ ಈಸ್ ಡಿಫರೆಂಟ್. ಅಂದರೆ ದುರಾಂಕಾರದ ಪರಮಾವಧಿ. BJP ಹೋರಾಟ ಮಾಡುತ್ತೆ ಅಂದ್ರೂ ಕೂಡ ಜನರ ವಿರುದ್ಧವಾಗಿ ಡೀಸೆಲ್ ಬೆಲೆ ಏರಿಕೆ ಮಾಡಿ, ಡೀಸೆಲ್ ಬೆಲೆ ಒಂದೇ ಏರಿಕೆ ಆಗಲ್ಲ, ಈಗ ತರಕಾರಿ ದಿನಸು ಎಲ್ಲನೂ ಕೂಡ ಏರಿಕೆ ಆಗೋತತೆ. ಅಂದರೆ ನಾನು ಬಡ್ಜೆಟಲ್ಲೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇನ್ನು ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಈಗ ಮಾರಿ ಹಬ್ಬವನ್ನು ಒಂದೊಂದೇ ರಾಜ್ಯದ ಜನಗಳ ಮೇಲೆ ಏರ್ತಾ ಇದ್ದಾರೆ. ಈ ಸರ್ಕಾರ ದುರುಳರ ಸರ್ಕಾರ, ಮೋಸ. ಅವರು ಮಾತು ಕೊಟ್ಟಿದ್ದೇನು, ಮೋಸ ಮಾಡಿದ್ದೇನು, ಇದು ನೋಡ್ತಾ ಇದ್ದೀರಿ ಇವತ್ತು ನಾವು. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದರೆ JDS ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಮ್ ಪಾರ್ಕಲ್ಲೇ ಹೋರಾಟ ಮಾಡಿದರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನು ಅವ್ರು ಮಾಡ್ಬೋದು, ನಮ್ಮದು ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂಥದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನು ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೆಯದಲ್ಲ. ಈಗಾಗಲೇ ಅವರು ಒಂದಲ್ಲ 10 ಹೋರಾಟಗಳನ್ನು ಮಾಡಿದ್ದಾರೆ. ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 10 ಹೋರಾಟಗಳನ್ನು ಮಾಡಿದ್ದೀರಿ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ. ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗಿದೆ, ಮುಂದೆ ಬರುವಂಥ ಚುನಾವಣೆಗಳು ಒಂದೇ ಆಗಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ವಿಧಾನಸಭೆ ನಡೆಯೋಕ್ಕೆ ಮುಂಚೆನೇ ಒಂದು 5-6 ದಿನ ಮುಂಚೆನೇ ನಾವೆಬ್ಬರು ಸಭೆಗಳನ್ನು ಮಾಡಿ ಅದಕ್ಕೆ ಕುಮಾರಸ್ವಾಮಿಯವರು ಬಂದು ಮಾತಾಡಿದ್ದಾರೆ. ನಾವೆಲ್ಲ ಹೊಂದಾಣಿಕೆಯಿಂದ ಹೋಗ್ತೀವಿ. ಹೋರಾಟ ಈಸ್ ಡಿಫರೆಂಟ್. ಅಂದರೆ ದುರಾಂಕಾರದ ಪರಮಾವಧಿ. BJP ಹೋರಾಟ ಮಾಡುತ್ತೆ ಅಂದ್ರೂ ಕೂಡ ಜನರ ವಿರುದ್ಧವಾಗಿ ಡೀಸೆಲ್ ಬೆಲೆ ಏರಿಕೆ ಮಾಡಿ, ಡೀಸೆಲ್ ಬೆಲೆ ಒಂದೇ ಏರಿಕೆ ಆಗಲ್ಲ, ಈಗ ತರಕಾರಿ ದಿನಸು ಎಲ್ಲನೂ ಕೂಡ ಏರಿಕೆ ಆಗೋತತೆ. ಅಂದರೆ ನಾನು ಬಡ್ಜೆಟಲ್ಲೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇನ್ನು ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಈಗ ಮಾರಿ ಹಬ್ಬವನ್ನು ಒಂದೊಂದೇ ರಾಜ್ಯದ ಜನಗಳ ಮೇಲೆ ಏರ್ತಾ ಇದ್ದಾರೆ. ಈ ಸರ್ಕಾರ ದುರುಳರ ಸರ್ಕಾರ, ಮೋಸ. ಅವರು ಮಾತು ಕೊಟ್ಟಿದ್ದೇನು, ಮೋಸ ಮಾಡಿದ್ದೇನು, ಇದು ನೋಡ್ತಾ ಇದ್ದೀರಿ ಇವತ್ತು ನಾವು.